ತುಂಬ ಕಷ್ಟ ಇದೆ, ಸ್ವಲ್ಪ ಸಾಲ ಕೊಡು ಅಂತ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ನ ಕೇಳಿರ್ತೀರಾ. ಯಾರೂ ಸಹಾಯ ಮಾಡಿರೋದಿಲ್ಲ. ಇವತ್ತಿನ ವಿಡಿಯೋದಲ್ಲಿ 5 ಲಕ್ಷ ರೂಪಾಯಿವರೆಗೂ ಲೋನ್ ಕೊಡುವ ಒನ್ ಆಫ್ ದಿ ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಈ ಅಪ್ಲಿಕೇಶನಲ್ಲಿ ಯಾರು ಬೇಕಾದರೂ ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಅನ್ನೋದಾದರೆ ಮಾಡ್ಕೋಬೋದು. ನನಗೆ ಈ ಅಪ್ಲಿಕೇಶನಲ್ಲಿ 80,000 ರೂಪಾಯಿವರೆಗೂ ಸಾಲ ಅನ್ನೋದಾದರೆ ಸಿಕ್ಕಿದೆ. ನಾನು ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾವ ಅಪ್ಲಿಕೇಶನ್ನು ಹೇಗೆ ಇನ್ಸ್ಟಾಲ್ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು ಅಂತ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅನ್ನೋದಾದರೆ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದಾದರೆ ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದಾದರೆ ಮಾಡಿ. ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದಾದರೆ ಕಾಣಿಸುತ್ತೆ. ಅಪ್ಲಿಕೇಶನ್ ಲಿಂಕ್ ಅನ್ನೋದಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೋಬೋದು. ಮೊದಲಿಗೆ ಅಪ್ಲಿಕೇಶನಲ್ಲಿ ನಿಮಗೆ ಇಲ್ಲಿ ಫಾಸ್ಟ್ ಕ್ಯಾಶ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ವಾ, ಇಲ್ಲಿ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದಾದರೆ ಕಾಣಿಸುತ್ತೆ. ನಾನು ಆಲ್ರೆಡಿ ತೊಗೊಂಡಿರೋದಕ್ಕೆ ನನಗೆ ಇಲ್ಲ ಆಲ್ರೆಡಿ ತೋರಿಸಿದೆ. 79,783 ರೂಪೀಸ್ ಅನ್ನೋದಾದರೆ ಈ ಅಪ್ಲಿಕೇಶನಲ್ಲಿ ತೊಗೊಂಡಿದ್ದೀನಿ. ಇಲ್ಲಿ ನೋಡ್ಕೋಬೋದು ನೀವು ಫಸ್ಟ್ EMI ಎಷ್ಟು ಕಟ್ಟಿದ್ದೀನಿ, ಸೆಕೆಂಡ್ EMI ಎಷ್ಟು ಕಟ್ಟಿದ್ದೀನಿ, ಥರ್ಡ್ EMI ಎಷ್ಟು ಕಟ್ಟಿದ್ದೀನಿ, ಮತ್ತು ಇಲ್ಲಿ ಫೋರ್ತ್ EMI ಎಷ್ಟು ಕಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ಕಾಣಿಸ್ತಿದೆ. ಈಗ 8th ಇನ್ಸ್ಟಾಲ್ಮೆಂಟ್ ಎಷ್ಟು ಕಟ್ಟಬೇಕು ಅಂತ ಹೇಳ್ಬಿಟ್ಟು ಇಲ್ಲೇ ಕಾಣಿಸ್ತಿದೆ. ಇಲ್ಲೇ ಡೈರೆಕ್ಟ್ ಪೇ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋನ್ಪೇ ಮುಖಾಂತರ ಅಥವಾ ಕ್ರೆಡಿಟ್ ಕಾರ್ಡ್ ಮುಖಾಂತರ ನೀವು ಏನರ ಮುಖಾಂತರ ಆದರೂ ಪೇ ಅನ್ನೋದಾದರೆ ಮಾಡ್ಕೋಬೋದು. ಸೊ ಈ ಥರ ನೀವು ಟೋಟಲ್ ರಿಪೇಮೆಂಟ್ ಅನ್ನೋದಾದರೆ ಮಾಡ್ಕೋಬೋದು. ಅಥವಾ ನೀವೇನಾದರೂ ಫೋರ್ಸ್ ಕ್ಲೋಜರ್ ಮಾಡ್ತೀರಾ ಅಂತಂದರೆ 38,950 ರೂಪಾಯಿ ಅನ್ನೋದಾದರೆ ನೀವು ಟೋಟಲ್ ರಿಪೇಮೆಂಟ್ ಅನ್ನೋದಾದರೆ ಮಾಡ್ಕೋಬೇಕಾಗುತ್ತೆ. ಅಪ್ಲಿಕೇಶನ್ ಯೂಸರ್ ಇಂಟರ್ಫೇಸ್ ಎಲ್ಲ ಸಿಂಪಲ್ ಆಗಿ ಅನ್ನೋದಾದರೆ ಇರುತ್ತೆ. ಯಾರು ಬೇಕಾದರೂ ಇನ್ಸ್ಟಾಲ್ ಅನ್ನೋದಾದರೆ ಮಾಡ್ಕೋಬೋದು. ಸ್ಯಾಲರಿಡ್ ಆಗಿರ್ಬೋದು, ಸೆಲ್ಫ್ ಎಂಪ್ಲಾಯ್ಡ್ ಆಗಿರ್ಬೋದು, ಯಾರು ಬೇಕಾದರೂ ಇನ್ಸ್ಟಾಲ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಅಪ್ಲೈ ಅನ್ನೋದಾದರೆ ಮಾಡ್ಕೋಬೋದು. ನಂದು ಇವಾಗ ರೀಪೇಮೆಂಟ್ ಇರೋದಕ್ಕೆ ನಾನು ಇದನ್ನು ತೋರಿಸ್ತಿದ್ದೀನಿ. ಕೆಲವರು ಕೇಳ್ತಿದ್ರಲ್ಲ ಯಾವ ಥರ ರೀಪೇಮೆಂಟ್ ಮಾಡಬೇಕು ಸಾಲ ತೊಗೊಂಡ್ರೆ ಅಂತ ಹೇಳ್ಬಿಟ್ಟು, ಇಲ್ಲೇ ಡೈರೆಕ್ಟ್ ಪೇ ನಾವು ಮೇಲೆ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟಾಗಿ ಪೇ ಅನ್ನೋದಾದರೆ ಮಾಡ್ಕೋಬೋದು. ಅಪ್ಲಿಕೇಶನ್ ಯೂಸರ್ ಇಂಟರ್ಫೇಸ್ ಅಂತೂ ಸಿಂಪಲ್ ಆಗಿ ಅನ್ನೋದಾದರೆ ಇರುತ್ತೆ. ಇಲ್ಲಿ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಎಷ್ಟೆಷ್ಟು ಪೇ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ಇಲ್ಲೇ ಕ್ಲಿಯರ್ ಪಿಕ್ಚರ್ ಅನ್ನೋದಾದರೆ ಗೊತ್ತಾಗುತ್ತೆ. ನನ್ನ ಕೈಗೆ ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು ನಿಮಗೆ ಕಾಣಿಸ್ತಿದೆ, ನೋಡ್ಕೋಬೋದು. ಇಲ್ಲಿ ಲೋನ್ ಅಮೌಂಟು ನೋಡೋದಾದರೆ 79,000 ರೂಪಾಯಿ ನಾನು ಸಾಲ ತೊಗೊಂಡಿದ್ರೆ 74,000 ರೂಪಾಯಿ ಅನ್ನೋದಾದರೆ ನಂಗೆ ಸಾಲ ಸಿಕ್ಕಿದೆ. ಸೊ ಇಂಟ್ರೆಸ್ಟ್ ರೇಟ್ ಎಷ್ಟು ಬಿದ್ದಿದೆ ಅನ್ನೋದು ಕಾಣಿಸ್ತಿದೆ. ಟೆನ್ಯೂರ್ ಎಷ್ಟು ತಿಂಗಳು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಕಾಣಿಸ್ತಿದೆ. ಸೊ ಇಲ್ಲಿ ಅಕೌಂಟ್ ನಂಬರ್ ಎಲ್ಲ ಟ್ರಾನ್ಸ್ಫರ್ ಆಗಿರೋ ಅಕೌಂಟ್ ನಂಬರ್ ಎಲ್ಲ ಕಾಣಿಸ್ತಿದೆ, ನೋಡ್ಕೋಬೋದು. ಸೊ ಈ ಥರ ಈ ಅಪ್ಲಿಕೇಶನಲ್ಲಿ ಆರಾಮಾಗಿ ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಮಾಡ್ಕೋಬೋದು. ಇಲ್ಲಿ ಫೋರ್ಸ್ ಕ್ಲೋಜ್ಯೂರ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಡೈರೆಕ್ಟಾಗಿ ಎಲ್ಲ ಅಮೌಂಟ್ನ ಒಂದೇ ಸಲ ಪೇ ಅನ್ನೋದಾದರೆ ಮಾಡ್ಕೋಬೋದು. ಈಗ ಮೇಕ್ ಪೇಮೆಂಟ್ ಅಂದರೆ ತಿಂಗಳ ಕಟ್ಕೊಂಡು ಹೋಗ್ಬೋದು. ಸೊ ಈ ಥರ ಅಪ್ಲಿಕೇಶನ್ ಯೂಸ್ ಅನ್ನೋದಾದರೆ ಮಾಡ್ಕೊಳ್ಳಿ. ತುಂಬ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ. ಆರಾಮಾಗಿ ನೀವು ರಿಜಿಸ್ಟರ್ ಅನ್ನೋದಾದರೆ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಅನ್ನೋದಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಅನ್ನೋದಾದರೆ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ನೀವು ಡೈರೆಕ್ಟಾಗಿ ಡೌನ್ಲೋಡ್ ಅನ್ನೋದಾದರೆ ಮಾಡ್ಕೋಬೋದು. ಅಕಸ್ಮಾತ್ ಏನಾದರೂ ಈ ಅಪ್ಲಿಕೇಶನಲ್ಲಿ ₹1 ಸಾಲ ಸಿಗ್ತಿಲ್ಲ ಅನ್ನೋ ಟೈಮಲ್ಲಿ ಫ್ರೆಂಡ್ಸ್, ನೀವು ನಮ್ಮ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ಸ್ಟಾರ್ಟಿಂಗಲ್ಲೇ ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆದರೆ ಸಾಕು, ಇನ್ಸ್ಟೆಂಟಾಗೆ ಅಪ್ ಟು ನಿಮಗೆ 5 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದರೆ ಕೊಡ್ತಾರೆ. ಕೆಳಗಡೆ ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ 2 ಅಂತ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆದರೂ ಅಷ್ಟೇ ಬರೋಬ್ಬರಿ ನಿಮಗೆ ಇನ್ಸ್ಟೆಂಟಾಗೆ 2 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದರೆ ಕೊಡ್ತಾರೆ. ನಾನು ಪರ್ಸ್ನಲಿ ಈ ಅಪ್ಲಿಕೇಶನ್ಸ್ನ ಯೂಸ್ ಅನ್ನೋದಾದರೆ ಮಾಡ್ತಿದ್ದೀನಿ. ಹಾಗೆ ವಾಟ್ಸಪ್ ಗ್ರೂಪು, ಟೆಲಿಗ್ರಾಮ್ ಗ್ರೂಪ್ ಅನ್ನೋದಾದರೆ ಕೊಟ್ಟಿರ್ತೀನಿ. ಬೇಗ ಜಾಯಿನ್ ಅನ್ನೋದಾದರೆ ಹಾಗೆ ಹೊಸ ಅಪ್ಡೇಟ್ಸ್ ಏನಾದರೂ ಇತ್ತು ಅಂತಂದರೆ ನಾನು ನಿಮಗೆ ಅಪ್ಡೇಟ್ ಅನ್ನೋದಾದರೆ ಮಾಡ್ತಿರ್ತೀನಿ. ಫ್ರೆಂಡ್ಸ್, ಇನ್ನೂ ಮೈನ್ ಅಪ್ಲಿಕೇಶನ್ ವಿಚಾರಕ್ಕೆ ಬರೋದಾದರೆ ಈ ಅಪ್ಲಿಕೇಶನಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಹೇಗಿರುತ್ತೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ. ಫ್ರೆಂಡ್ಸ್, ಈ ಅಪ್ಲಿಕೇಶನಲ್ಲಿ ನೀವೇನಾದರೂ 5 ಲಕ್ಷ ರೂಪಾಯಿ ಸಾಲ ತೊಗೊಂತಿದ್ದೀರಾ ಅನ್ನೋದಾದರೆ 5 ನಿಮಿಷದಲ್ಲಿ ಅನ್ನೋದಾದರೆ ನಿಮ್ಮ ಕೈಗೆ ಬಂದುಬಿಡುತ್ತೆ. ಫಾರ್ ಎಕ್ಸಾಂಪಲ್, ಈ ಅಪ್ಲಿಕೇಶನಲ್ಲಿ 1,25,000 ರೂಪಾಯಿ ನೀವು ಸಾಲ ತೊಗೊತಿದ್ದೀರಾ ಅನ್ನೋದಾದರೆ 24 ತಿಂಗಳೇನಾದರೂ ಟೆನ್ಯೂರ್ ಹಾಕ್ಕೊಂಡಿದ್ದೀರಾ ಅನ್ನೋದಾದರೆ ಇಂಟ್ರೆಸ್ಟ್ ರೇಟು 33% ಅನ್ನೋದಾದರೆ ಇರುತ್ತೆ. ಪ್ರೊಸೆಸಿಂಗ್ ಫೀಸ್ ನೋಡೋದಾದರೆ 8,850 ರೂಪಾಯಿ ಅನ್ನೋದಾದರೆ ಪ್ರೊಸೆಸಿಂಗ್ ಫೀಸ್ ಅನ್ನೋದಾದರೆ ಆಗುತ್ತೆ. ಟೋಟಲಿ ಇಂಟ್ರೆಸ್ಟ್ ರೇಟ್ ನೋಡೋದಾದರೆ 1 ಲಕ್ಷಕ್ಕೆ ನಿಮಗೆ 1,25,000ಕ್ಕೆ 47,467 ರೂಪಾಯಿ ಅನ್ನೋದಾದರೆ ಆಗುತ್ತೆ. 2 ವರ್ಷ ನೀವು ಸಾಲ ತೊಗೊತಿದ್ದೀರಾ ಅನ್ನೋದಾದರೆ 24 ತಿಂಗಳೇನಾದರೂ ತೊಗೊತಿದ್ದೀರಾ ಅನ್ನೋದಾದರೆ EMI ನೋಡೋದಾದರೆ ಪ್ರತಿ ತಿಂಗಳು 7,184 ರೂಪಾಯಿ ಅನ್ನೋದಾದರೆ EMI ಅನ್ನೋದಾದರೆ ಕಟ್ಟಬೇಕಾಗುತ್ತೆ. ಸೊ ಸ್ಯಾಂಕ್ಷನ್ ಅಮೌಂಟ್ ನೋಡೋದಾದರೆ ನಿಮಗೆ 1,25,000 ಅಂತ ಹೇಳ್ತಾರೆ. ನಿಮ್ಮ ಕೈಗೆ ಬರೋದು 1,16,150 ರೂಪಾಯಿ ಅನ್ನೋದಾದರೆ ಬರುತ್ತೆ. ಅದರಲ್ಲಿ ಪ್ರೊಸೆಸಿಂಗ್ ಫೀಸು, GST ಅಂತ ಹೇಳ್ಬಿಟ್ಟು ಎಲ್ಲ ಚಾರ್ಜ್ ಅನ್ನೋದಾದರೆ ಮಾಡ್ತಾರೆ. ನೋಡ್ಕೊಳ್ಳಿ, ಇಲ್ಲಿ ನಿಮಗೆ ಕಾಣಿಸ್ತಿದೆ. 16 ನೀವೇನಾದರೂ ತೊಗೊತಿದ್ದೀರಾ ಅನ್ನೋದಾದರೆ 1,72,000 ರೂಪಾಯಿ ಅನ್ನೋದಾದರೆ ನೀವು ಟೋಟಲ್ ರಿಪೇಮೆಂಟ್ ಅನ್ನೋದಾದರೆ ಮಾಡ್ಕೋಬೇಕಾಗುತ್ತೆ. 2 ವರ್ಷಕ್ಕೆ ನೀವು ಸಾಲ ತೊಗೊತಿದ್ದೀರಾ ಅನ್ನೋದಾದರೆ ಕಮ್ಮಿ ಟೆನ್ಯೂರ್ ಇತ್ತು ಅಂತಂದರೆ ಕಮ್ಮಿ ಇಂಟ್ರೆಸ್ಟ್ ರೇಟ್ ಅನ್ನೋದಾದರೆ ಇರುತ್ತೆ. ಸೊ ಇಲ್ಲಿ ನೋಡ್ಕೋಬೋದು, ನಿಮಗೆ ಇಲ್ಲಿ ಪ್ರೊಸೆಸಿಂಗ್ ಫೀಸ್ ಎಲ್ಲ ನಿಮಗೆ
ನಿಮಗೆ ಕಾಣಿಸ್ತಿದೆ. ಹತ್ತತ್ರ ನಿಮಗೆ ಪ್ರೊಸೆಸಿಂಗ್ ಫೀಸು ಇಂಟ್ರೆಸ್ಟ್ ರೇಟೆ 56,317 ರೂಪಾಯಿ ಅನ್ನೋದಾದರೆ ಆಗುತ್ತೆ. ಇದನ್ನೆಲ್ಲ ನೋಡಿಕೊಂಡು ನೀವು ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ. 4.6 ರೇಟಿಂಗ್ಸ್ ಇದೆ, 10 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಅನ್ನೋದಾದರೆ ಇದೆ. ಅಪ್ಲಿಕೇಶನ್ನು ನಿಮಗೆ ಪ್ಲೇಸ್ಟೋರಲ್ಲಿ ಅವೈಲಬಲ್ ಇದೆ. ಅಪ್ಲಿಕೇಶನ್ ನೇಮ್ ನೋಡೋದಾದರೆ ಕಿಸ್ಟ್ ಅಂತ ಅಪ್ಲಿಕೇಶನ್ ನೇಮು. ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆದರೆ ಸಾಕು, ಇನ್ಸ್ಟೆಂಟಾಗೆ ಯಾರು ಬೇಕಾದರೂ ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಮಾಡ್ಕೋಬೋದು ಗೈಸ್. ಸೊ ಗೈಸ್, ಇಷ್ಟು ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ. ಅಕಸ್ಮಾತ್ ಏನಾದರೂ ಈ ಅಪ್ಲಿಕೇಶನಲ್ಲಿ ನಿಮಗೆ ₹1 ಸಾಲ ಸಿಗಲಿಲ್ಲ ಅನ್ನೋದಾದರೆ ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ನೀವು ಡೈರೆಕ್ಟಾಗಿ ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಮಾಡ್ಕೋಬೋದು ಗೈಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.